ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಎಲ್ಲ ಕಡೆಯಿಂದನೂ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಾನಂದ ಪಾಟೀಲ್ ಈ ಥರ ಹೇಳಿಕೆ ಕೊಡಬಾರ್ದಾಗಿತ್ತು. ರೈತರು ಬರಕ್ಕೆ ಕಾಯ್ತಾ ಇರ್ತಾರೆ. ನೋಡಿ, ಕೃಷ್ಣಾ ನದಿ ನೀರು ಪುಕ್ಕಟ್ಟೆ ಸಿಗುತ್ತೆ, ಇವರಿಗೆ ವಿದ್ಯುತ್ ಪುಕ್ಕಟ್ಟೆ ಸಿಗುತ್ತೆ. ಅನೇಕ ಮುಖ್ಯಮಂತ್ರಿಗಳು ಬಿತ್ತನೆ ಬೀಜನೂ ಕೊಟ್ಟಿದ್ದಾರೆ, ರಸಗೊಬ್ಬರನೂ ಕೊಟ್ಟಿದ್ದಾರೆ. ಈಗ ಬರ ಒಂದು ಕಾಯ್ದು ಬಿಡ್ತಾರೆ ಇವರು. ಬರ ಬಂದಾಗ ಸಾಲನೂ ಮನ್ನಾ ಆಗಿಬಿಡುತ್ತೆ. ಈ ಅರ್ಥದ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇರ್ತಾರೆ. ಈ ಥರ ಹೇಳಬಹುದಾ ಅಂತ ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು. ಪಾಟೀಲರು ರಾಜೀನಾಮೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಪಾಟೀಲರ ಹೇಳಿಕೆಯಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿರೋದು ನಿಜ. ಚುನಾವಣೆ ಹೊತ್ತಲ್ಲೇ ಸರ್ಕಾರ ಒಂದು ಕಡೆ ಡ್ಯಾಮೇಜನ್ನು ಮಾಡ್ಕೊಳ್ತಾ ಇದೆಯಾ? ಇಲ್ಲಿ ಸಚಿವರ ಇಂಥ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕಾಗಿತ್ತಲ್ವಾ? ಯಾಕಿಂತ ಸ್ಟೇಟ್ಮೆಂಟನ್ನು ಇವರು ಕೊಡ್ತಾ ಇದ್ದಾರೆ? ಈ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದಲ್ವಾ ಅಂತ ಹೇಳಿ ಒಂದು ಕಡೆ ಈ ಸಚಿವರ ಹೇಳಿಕೆಯನ್ನೇ ಬಿಜೆಪಿ ಒಂದು ಕಡೆ ಲಾಭ ಕೂಡ ಮಾಡ್ಕೊಳ್ತಾ ಇದೆ. ಸಹಜವಾಗಿ ಒಂದು ವಿರೋಧ ಪಕ್ಷ ಇಂಥ ಹೇಳಿಕೆಗಳನ್ನು ಖಂಡಿಸುತ್ತೆ, ಅದನ್ನು ಲಾಭ ಮಾಡ್ಕೊಳ್ಳೋಕ್ಕೆ ಒಂದು ಕಡೆ ಟ್ರೈ ಕೂಡ ಅದು ಮಾಡ್ತಾ ಇದೆ. ಸಚಿವರ ರಾಜೀನಾಮೆಗೂ ಕೂಡ ಒಂದು ಕಡೆ ಆಗ್ರಹ ಇಲ್ಲಿ ಕೇಳಿ ಬಂದಿದೆ. ಇವತ್ತೇನು ಮೊದಲಲ್ಲ, ಹಿಂದೇನು ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ. ಮೊದಲು ಕಡಿಮೆ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು, ಅವಾಗ ಕಡಿಮೆ ಸಂಖ್ಯೆ ಇತ್ತು. ಈಗ 5 ಲಕ್ಷ ಕೊಡೋದ್ರಿಂದ ಜಾಸ್ತಿ ಆಗಿದೆ ಅನ್ನೋ ವಿವಾದಾತ್ಮಕ ಹೇಳಿಕೆ, ರೈತರ ಮನಸ್ಸಿಗೆ ನೋವು ಮಾಡೋವಂಥ ಹೇಳಿಕೆ. ಮಳೆ ಬರಲಿಲ್ಲ ಅಂದರೆ ರೈತರಿಗೆ ಸಂತೋಷ, ಬರ ಪರಿಹಾರ ದುಡ್ಡು ಸಿಗುತ್ತೆ ಅಂತೇಳಿ ಬರ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಂಥ ಒಂದು ಹೇಳಿಕೆ ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ಅವಮಾನ. ರೈತರು ಕಷ್ಟ ಬಿದ್ದು ಬೆಳೆ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಇವ್ರು ಬರದಲ್ಲಿ ಕೊಡೋದು 10,000 20,000 ರೂಪಾಯಿ ಹಣ, ಅದು 2,000 ರೂಪಾಯಿ ಕೊಡ್ತಾಯಿದ್ದಾರೆ. ಇವ್ರು 2,000 ರೂಪಾಯಿಗೋಸ್ಕರ ರೈತ ಬರ ಬರಲಿ ಅಂತ ಕಾಯಕ್ಕೆ ಸಾಧ್ಯನಾ? ಇವ್ರು ಕೊಡೋವಂಥ 2,000 ರೂಪಾಯಿ ಒಂದು ದಿನದ ಖರ್ಚಿಗೂ ಆಗಲ್ಲ, ಒಂದು ಸರಿ 1 ಎಕರೆನ ಉಳುಮೆ ಮಾಡೋಕ್ಕೂ ಆಗಲ್ಲ 2,000 ರೂಪಾಯಿ. ಅಂಥ ಒಂದು ನೀಚ ಕೆಲಸವನ್ನು ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರೈತ ವಿರೋಧಿಯಾಗಿ ರೈತರ ಮನಸ್ಸಿಗೆ ಘಾಸಿ ಮಾಡುವಂಥದ್ದು, ರೈತರನ್ನು ಕಡೆಗಣಿಸುವಂಥದ್ದು, ಅನ್ನದಾತನಿಗೆ ಅವಮಾನ ಮಾಡಿರುವಂಥ ಈ ಪ್ರಕರಣ ಏನಿದೆ, ಇಡೀ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಎಂಥ ಕೆಟ್ಟ ನಿಲುವನ್ನು ಅವ್ರ ಮನಸ್ಥಿತಿ ಅರ್ಥ ಆಗ್ತದೆ.